ಮಾಡ್ಬೇಕು ಮಾಡಬಾರ್ದು ಅಲ್ಲ ಮಾಡಬೇಕು ಅದು ಮೀಲಾದ್ ಪಾರ್ಕ್ ಅದು ಟೋಟಲಿ ಒಳಕೈತದೆ ಬೇಡ ಬೇಡ ಎಲ್ಲಿಂದನೂ ಮೇನ್ ರೋಡ್ ಬೇಡ ಅದು ಒಂದು ನೋಡಿ ಮತ್ತೆ ನಮಗೂ ಕೇಳ್ಕೊತೀವಿ ಅಷ್ಟೇ ನಾವು ಅದ್ರಲ್ಲಿ ಬೇರೆ ಅದು ಹಬ್ಬನೇ ಈದ್ ಮಿಲಾದ್ ಹಬ್ಬನೇ ಅವ್ರದ್ದು ಮಿಲಾದ್ ಹಬ್ಬ ಅಂತ ಹಾಕಿ ಸರ್ ಜಶ್ನೆ ಜನ್ಮದಿನ ಹಾಕಿ ಎಲ್ಲ ಮಾಡಿ ಅಲ್ಲಲ್ಲ ಏನಾಗಿದೆ ಐ ಲವ್ ಮೊಹಮ್ಮದ್ ಅನ್ನೋದು ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ ಅಲ್ಲ ಕಾಂಟ್ರವರ್ಸಿ ಅಲ್ಲ ಸರ್ ಜಶ್ನೆ ಈದ್ ಮಿಲಾದ್ ಮತ್ತೆ ಅದನ್ನ ಇದು ಮಾಡೋದು ಬೇಡ ಅಂತ ಹೇಳಿ ಪೈಗಂಬರ್ ಅವರ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಜಾಮಿಯಾ ಮಸೀದಿ ಕಮಿಟಿಯಿಂದ ಇನ್ನೊಂದು ವಿಷಯ ಏನಂತಂದ್ರೆ ಈಗಾಗಲೇ ನಾವು ಏನು ಸೂಕ್ತ ಬಂದೋಬಸ್ತ್ ಮಾಡಿದೀವಿ. ನಮ್ಮ KR ನಗರಕ್ಕೆ ನಾವು ಒಂದು KSRP 100 ಜನ ಹೋಮ್ ಗಾರ್ಡ್ಗಳನ್ನ ಎಕ್ಸ್ಟ್ರಾ ಆಗಿ ತಗೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ಸಬ್ ಡಿವಿಷನ್ DSP ಮತ್ತೆ ಒಬ್ಬರು ಅಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಇಲ್ಲಿ ಒಂದು ಬಂದೋಬಸ್ತ್ ಆಗ್ತದೆ. ನಾನು ವಿಸಿಟ್ ಮಾಡ್ತೀನಿ ಆ ಒಂದು ಸಂದರ್ಭದಲ್ಲಿ. ಸೊ ಯಾವುದೇ ಒಂದು ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಹಬ್ಬ ಬಹಳ ಶಾಂತಿಯುತವಾಗಿ ಆಗುವ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಡ್ರೋನ್ ಕ್ಯಾಮ್ರಾವನ್ನು ಸಹಿತ ನಾವು ಬಳಸ್ತಾ ಇದ್ದೀವಿ. ಮತ್ತೆ ಹೆಚ್ಚಿನ ಒಂದು ಪೊಲೀಸ್ ಫೋರ್ಸ್ ಹಾಕೋದ್ರ ಮೂಲಕ ಟ್ರಾಫಿಕ್ ಇರ್ಬೋದು ಮತ್ತು ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಅದನ್ನ ಹೆಚ್ಚಿನ ಒಂದು ಗಮನವನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಈ ಒಂದು ಹಬ್ಬ ಶಾಂತಿಯುತವಾಗಿ ಆಗಬೇಕು. ಕೋಮು ಸೌಹಾರ್ದತೆ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು. ಮುಂದಿನ ದಿನಗಳಲ್ಲಿ ಸಹಿತ ಎಲ್ಲ ಹಬ್ಬಗಳು ಒಳ್ಳೆಯ ರೀತಿಯಿಂದ ಆಗಬೇಕು. ಅದಕ್ಕೆಲ್ಲ ಜನಾಂಗದವರು ನಮ್ಮ ಇಲಾಖೆ ಜೊತೆ ಸಹಕರಿಸಬೇಕು. ನಾವು ಎಲ್ಲ ನಿಮ್ ಜೊತೆ ಇದ್ದೀವಿ. ಎಂತ ಪರಿಸ್ಥಿತಿ ಇದ್ರದ್ದು ಪೊಲೀಸ್ ಎಂತ ಪರಿಸ್ಥಿತಿಯಲ್ಲಿ ಸಹಿತ ನಮ್ಮ ಇಲಾಖೆ ನಿಮ್ಮೆಲ್ಲರ ಜೊತೆ ಇರ್ತದೆ. ಈ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ ಅಂತ ಹೇಳಿ ತಾವೆಲ್ಲ ಎಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದ್ರಿ. ಈ ಒಂದು ಹಬ್ಬ ಒಳ್ಳೆ ರೀತಿಯಿಂದ ಆಗಲಿ ಅಂತೇಳಿ ಹಾರೈಸುತ್ತಾ ಸೂಚಿಗಳಿರ್ತವೆ. ಕೆಲವೊಂದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಾವು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಮಾಡಿರ್ತಾರೆ. ಅದನ್ನು ಫಾಲೋ ಮಾಡಬೇಕಾಗಿದ್ದು ಎಲ್ಲರದ್ದು ಜವಾಬ್ದಾರಿ ಇರ್ತದೆ. ನೀವು ಎಲ್ಲದಕ್ಕೂ ಕೋರ್ಟ್ ಆದೇಶ ಆಗಿದೆ ಇದಾಗಿದೆ ಅಂತೇಳಿ ಕೇಳಿದ್ರೆ ನಾನೇನು ಹೇಳಿ ಮತ್ತೆ ಅದನ್ನೇ ಪದೇ ತೆಗಿತಲ್ಲಪ್ಪ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಎಷ್ಟು ಸಲ ಹೇಳಿದ್ದೀನಿ, ಬೇರೆ ಬೇರೆ ಕಡೆ ಏನೇನು ಇನ್ಸಿಡೆಂಟ್ ಆಗ್ತಾ ಇದೆ ಅಂತ ಹೇಳಿದ್ದೀನಿ. ಸೋಷಿಯಲ್ ಮೀಡಿಯಾದಿಂದ ಏನೇನು ಆಗ್ತದೆ ಅಂತ ಹೇಳಿ 10 ನಿಮಿಷ ಅದನ್ನ ಮಾತಾಡಿದ್ದೀನಿ. ಮತ್ತೆ ನೀನು ಅದನ್ನೇ ಮಾತಾಡ್ತೀಯಲ್ಲ. ಹಿಂದೆ ಸಹಿತ ಕೆಲವೊಂದು ಇದೊಂದೇ ಹಬ್ಬ ಅಂತಲ್ಲ, ಎಲ್ಲ ಹಬ್ಬಗಳಿಗೆ ಅನ್ವಯ ಆಗ್ತದೆ. ಕೆಲವೊಂದು ಬ್ಯಾನರ್ ಬಂಟಿಂಗ್ಸ್ ಫ್ಲೆಕ್ಸ್ ಗಳನ್ನ ಕಾಂಟ್ರವರ್ಸಿಯಲ್ ಆಗಿ ಕೆಲವೊಂದು ಏನೋ ಇದ್ದದ್ದು ಆಯುಧಗಳಿದ್ದು ಅಥವಾ ಇನ್ನೊಂದು ಯಾರನ್ನ ತುಳಿಯುವಂಥದ್ದು ಅಥವಾ ಇನ್ನೊಂದು ಇದಕ್ಕೆ ಭಾವನೆಗೆ ಧಕ್ಕೆ ಆಗುವಂಥದ್ದು ಏನೋ ಕೆಲವೊಂದು ಬ್ಯಾನರ್ಗಳನ್ನೆಲ್ಲ ಹಾಕಿದ್ರೆ ಹಾಕಬಾರ್ದು. ಅಂತಾವ್ ಏನಾದ್ರು ಇದ್ರೆ ನಮ್ಮ ಅಧಿಕಾರಿಗಳಿಗೆ ನಾವು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ವಿ. ಅಂತ ಏನಾದ್ರು ಕಾಂಟ್ರವರ್ಸಿಯಲ್ ಏನಾದ್ರು ಫ್ಲೆಕ್ಸ್ ಗಳಿರ್ಬೋದು, ಬ್ಯಾನರ್ ಇರ್ಬೋದು, ಫ್ಲಾಗ್ ಗಳು ಇರ್ಬೋದು, ಅದನ್ನ ಏನಾದ್ರು ಹಾಕಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಅದರ ಬಗ್ಗೆ ಗಮನ ಹರಿಸಲಿಕ್ಕೆ ಸಹಿತ ನಾವು ಹೇಳಿದೀವಿ. ಇನ್ನು ಈಗಾಗಲೇ ನಮ್ಗೆ ಗೊತ್ತಿದ್ದಂಗೆ ಈ ರೂಟ್ ಏನಿದೆ ಮೇನ್ ರೋಡ್ ಇದೆ. ಸೊ ಈ ಮೇನ್ ರೋಡ್ಗೆ ಯಾವ್ದು ಅಲ್ಟರ್ನೇಟಿವ್ ರಸ್ತೆ ಇಲ್ಲ. ಸೊ ಈ ಪ್ರೊಸೆಷನ್ ಈ ಇದರಿಂದ ಮೇನ್ ಸರ್ಕಲ್ ಇಂದ ಸ್ಟಾರ್ಟ್ ಆಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ವರೆಗೆ ಹೋಗಿ ಮತ್ತೆ ವಾಪಸ್ ಇದೇ ರಸ್ತೆಯಲ್ಲಿ ಹೋಗ್ತದೆ. ಸೊ ಹಿಂಗಾಗಿ ಈ ಒಂದು ರಸ್ತೆಯಲ್ಲಿ ಒಂದು 2 ತಾಸು ಇರ್ತದ ಒಟ್ಟು ಸ್ಟಾರ್ಟ್ ಆಗಿ ವಾಪಸ್ ಹೋಗಿ ಒಳಗಡೆ ಹೋಗುತ್ತಾನ ಮಿನಿಮಮ್ ಒಂದು 2 ಅವರ್ಸ್ ಇರ್ತದೆ. ಸೊ 2 ಅವರ್ಸ್ ಇದ್ದಾಗ ಈ ರೋಡ್ ಏನಾದ್ರು ಜಾಮ್ ಮಾಡಿದ್ರೆ ಏನಾಗ್ತದೆ ಪರಿಸ್ಥಿತಿ? ಸೊ ಅದಕ್ಕಾಗಿ ಒನ್ ಸೈಡ್ ರೋಡ್ ಕ್ಲಿಯರ್ ಇರುವಂಗೆ ನೀವು ನೋಡ್ಕೋಬೇಕು. ಸ್ವಲ್ಪ ನಿಮ್ಮಲ್ಲಿ ವಾಲಂಟಿಯರ್ಸ್ ನಿಲ್ಸ್ಕೊಂಡು ಬರುವಾಗ ಆ ಕಡೆಯಿಂದ ರೋಡು ಮತ್ತೆ ವಾಪಸ್ ಹೋಗುವಾಗ ಈ ಕಡೆ ರೋಡ್ ಇರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರಸ್ತೆ ಸಂಚಾರಕ್ಕೆ ಅಡೆತಡೆ ಆಗಬಾರ್ದು. ರಸ್ತೆ ಸಂಚಾರ ನಮ್ಮ ಪೊಲೀಸರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇರ್ತಾರೆ, ಅವರಿಗೆ ಸಹಕರಿಸಬೇಕು. ಒಂದು ರಸ್ತೆಯಲ್ಲಿ ಹೋಗಿ ಉಳಿದ ಗಾಡಿಗಳು, ಯಾಕಂದ್ರೆ ನಮ್ಮ ಸಂಬಂಧಿಕರು ಇರ್ಬೋದು ಅಥವಾ ನಮಗೆ ಯಾರು ಇದ್ದೇ ಇರ್ತಾರೆ, ಪಾಪ ಹೋಗಿರ್ತಾರೆ, ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರ್ತದೆ, ರಸ್ತೆ ಬಳಸ್ಕೊಂಡು ಹೋಗಕ್ಕಾಗಲ್ಲ, ಒಂದ್ಸಲ ಸ್ಟ್ರಕ್ ಆದ್ರೆ ಹಿಂದೆ ಹೋಗಕ್ಕಾಗಲ್ಲ, ಮುಂದೆ ಹೋಗಕ್ಕಾಗಲ್ಲ, ಈ ತರ ಪರಿಸ್ಥಿತಿ ಆಗ್ತದೆ. ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಬಗ್ಗೆ ನೀವು ಸಹಿತ ಕನ್ಸರ್ನ್ ಇಟ್ಕೊಂಡು ಒಂದ್ ಸೈಡ್ ಮಾತ್ರ ನಿಮ್ಮ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗುವಂತೆ ಸ್ವಲ್ಪ ನಿಮ್ಮ ಎಲ್ಲ ವಾಲಂಟಿಯರ್ಸ್ ಮುಖಾಂತರ ಈ ಒಂದು ಮೆರವಣಿಗೆಯನ್ನು ಇದನ್ನ ಮಾಡಬೇಕು. ಮತ್ತೆ ಅದೇ ಈಗ ಅವ್ರ ಜನ್ಮದಿನ ಶುಭಾಶಯಗಳಂತ ಹಾಕಿ ಅದನ್ನ ಹಿಂದಿಯಲ್ಲಿ ಬರೀರಿ, ಉರ್ದುದಲ್ಲಿ ಬರೀರಿ, ಹಾಕಿ ಅರಬಿಯಲ್ಲಿ ಹಾಕಿ, ಈದ್ ಮಿಲಾದ್ ಅಂತ ಹಾಕಿ, ಎಲ್ಲ ಹಾಕಿ.
ನಾವು ತೋರ್ಸ್ಕೊತೀರ ಅದನ್ನ ಹಾಕ್ರಿ, ನೀವು ಈದ್ ಮಿಲಾದ್ ಅಂತ ಹಾಕಿ ಉರ್ದುದಲ್ಲಿ ಬರೀರಿ, ಇದರಲ್ಲಿ ಬರೀರಿ, ಅದೆಲ್ಲ ಬರೀರಿ. ಇಲ್ಲ, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಹಿಂದೆ ಒಂದ್ಸಲ ಕಾಂಟ್ರವರ್ಸಿ ಆಗಿ ಅದು ಇಶ್ಯೂಸ್ ಆಗಿದೆ. ಸೊ ಅದಾದ್ಮೇಲೆ ಬೇಡ ಅಂತೇಳಿ ಅದಾದ್ಮೇಲೆ ನಗರದಲ್ಲಿ ಆಗಿಲ್ಲ, ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಆಗಿತ್ತು, ಅದೆಲ್ಲ ಆಯ್ತು. ಸೊ ಮತ್ತೆ ಈ ವರ್ಷ ಆ ಇಶ್ಯೂ ಬೇಡ ಅಂತೇಳಿ ಅದನ್ನ ಡಿಸೈಡ್ ಮಾಡಿದ್ದಾರೆ. ಅದನ್ನ ಬಿಟ್ಟು ಬೇರೆ ಏನಿದೆ ನೀವು ಮಾಡಿ, ಅದಕ್ಕೆ ಯಾವುದಕ್ಕೂ ನಮ್ಮ ಪೊಲೀಸ್ ಕಡೆಯಿಂದ ಇದಿರಲ್ಲ. ಬೇರೆ ಏನಾಗಿದೆ, ಐ ಲವ್ ಮೊಹಮ್ಮದ್ ಅನ್ನೋದು ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ ಹಿಂದೆ. ಸೊ ಹೀಗಾಗಿ ಅದನ್ನ ಇದು ಮಾಡೋದು ಬೇಡ ಅಂತ ಹೇಳಿ, ಇಲ್ಲ ನೀವು ಈದ್ ಮಿಲಾದ್ ಅಂತ ಹಾಕಿ, ನೀವು ಇದನ್ನ ಹಾಕಿ ಐ ಲವ್ ಮೊಹಮ್ಮದ್ ಅಂತ ಬೇಡ. ಕಾಂಟ್ರವರ್ಸಿ ಹೋದಷ್ಟೆಲ್ಲ ಆಗಿದ್ರಿಂದ ಬೇಡ ಆತರ ಬೇಡ. ನೀವು ಜನ್ಮ ದಿನಾಚರಣೆನೋ ಅದು ಇದು ಏನೇನಾಗಿದೆ ಹಾಕಿ, ಆ ವರ್ಡ್ ಯೂಸ್ ಮಾಡೋದು ಬೇಡ. ಪ್ರವಾದಿ ಮೊಹಮ್ಮದ್ ಅವ್ರ ಹೆಸರು ಉಪಯೋಗಿಸಿ, ಆದ್ರೆ ಐ ಲವ್ ಮೊಹಮ್ಮದ್ ಅಂತ ಅನ್ನೋದು ಏನಿದೆಯಲ್ಲ, ಅದು ಒಂದ್ಸಲ ಕಾಂಟ್ರವರ್ಸಿ ಆದ್ಮೇಲೆ ಮತ್ತೆ ಅದು ಬೇಡ ಅಂತ ಬೇಡ ಆತರ ಬೇಡ. ಅದು ಆಲ್ರೆಡಿ ಇದಾಗಿದೆ, ಆತರ ಬೇಡ. ನೀವು ಬೇರೆ ಎಲ್ಲ ಹಾಕಿ, ಮತ್ತೆ ಆನಿವರ್ಸರಿ ಅದು ಇದು ಏನೇನಿದೆಲ್ಲ ಹಾಕಿ. ಅಲ್ಲ ನಾವು ಮತ್ತೆ ಪದೇ ಅದ ಡಿಸ್ಕಷನ್ ಮಾಡೋದು ಬೇಡ. ಹೇಳಿದಲ್ಲ, ಬೇರೆ ಎಲ್ಲ ತರದಿಂದ ಮಾಡ್ಬೋದು. ಆ ಒಂದು ಇದ್ರ ಮೇಲೇನೆ ಲಾಸ್ಟ್ ಟೈಮ್ ಇಷ್ಟ ಆಗಿದೆ.